ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ಮುಂದೆ ಆದಿ ಮಂಡಿಯೂರಿ ಪ್ರಪೋಸ್ ಮಾಡಿದ್ದಾರೆ. ಬಟ್ ಭಾಗ್ಯ ಒಂದು ಪ್ರಪೋಸಲ್ನ ಒಪ್ಕೊಂಡ ಖಂಡಿತ ಇಲ್ಲ. ಭಾಗ್ಯ ಬದುಕಲ್ಲಿ ನಿಜವಾಗ್ಲೂ ಮಕ್ಕಳು ಫ್ಯಾಮಿಲಿ ಬಿಟ್ಟು ಬೇರೆ ಏನೂ ಕೂಡ ಕಾಣಿಸುವುದಿಲ್ಲ. ಇತ್ತ ಕಡೆ ಆದಿ ಮದುವೆ ಆಗಬೇಕು ಅಂದರೆ ಅದು ಭಾಗ್ಯ ಜೊತೆ ಮಾತ್ರನೇ ಅಂತ ಕೂಡ ಹೇಳಿಬಿಟ್ಟಿದ್ದಾರೆ. ಅದರ ನಡುವೆ ಇಲ್ಲಿ ಭಾಗ್ಯ ಏನು ಮಾತಾಡದೇ ಇದ್ದಾಗ ಈ ಕಡೆ ಆದಿಗೆ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಇತ್ತ ಕಡೆ ತಾಂಡವ ಊಟಕ್ಕೆ ವಿಷಯ ಹಾಕಿ ಇಲ್ಲಿ ತಾಂಡವ ಊಟ ಮಾಡು ಹಾಗೆ ಮಾಡಿದಾಳೆ. ಈ ಕಡೆ ತಾಂಡವ ಪ್ರಾಣ ನಿಜಕ್ಕೂ ಕೂಡ ಚಿಂತಾಜನಕ ಸ್ಥಿತಿಯಲ್ಲಿದೆ. ಇಲ್ಲಿ ತಾಂಡವ್ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಕಡೆ ತಾಂಡವ್ನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾಳೆ ಶ್ರೇಷ್ಠ. ಐಸಿಯುನಲ್ಲಿ ತಾಂಡವ್ ಟ್ರೀಟ್ಮೆಂಟ್ ಆಗ್ತದೆ. ಇದರ ನಡುವೆ ಶ್ರೇಷ್ಠ ಕುಸುಮ ಅವ್ರಿಗೆ ಕಾಲ್ ಮಾಡ್ತಾಳೆ. ಕುಸುಮ ಅವ್ರಿಗೆ ಕಾಲ್ ಮಾಡಿದ ತಾಂಡವ್ ಈ ರೀತಿ ವಿಷಯ ತಗೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಇದನ್ನು ಎಲ್ಲರೂ ಕೂಡ ಕೇಳಿಸ್ಕೊಂಡು ಶಾಕ್ ಆಗ್ತಾರೆ. ಅಷ್ಟರಲ್ಲಿ ಆಲ್ರೆಡಿ ಭಾಗ್ಯ ಕೂಡ ಬಂದಿರ್ತಾರೆ. ಭಾಗ್ಯಾಗಂತೂ ತುಂಬ ದೊಡ್ಡ ಶಾಕ್ ಆಗುತ್ತೆ. ಎಲ್ಲರೂ ಕೂಡ ಹೋಗಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಯಾರು ಕೂಡ ಹೋಗೋದು ಬೇಡ, ಇದು ಎಲ್ಲವೂ ಕೂಡ ಅವನು ಆಡ್ತಿರೋ ನಾಟಕ. ಯಾಕಂದರೆ ನನ್ನ ಹತ್ರ ಸೈನ್ ಹಾಕಿಸ್ಕೋಬೇಕು ಅಂತ ಬಂದ, ನಾನು ಹಾಕಲ್ಲ ಅನ್ನಲ್ವಾ, ಅದಕ್ಕೋಸ್ಕರ ಮನೆ ಪಡ್ಕೊಳ್ಳೋದಕ್ಕೆ ಏನು ಬೇಕಿದ್ರು ಡ್ರಾಮಾ ಮಾಡ್ತಾನೆ. ಇದು ಅದರಲ್ಲಿ ಒಂದು ಅಷ್ಟೇ, ನಾವು ಯಾರು ಕೂಡ ಹೋಗೋ ಅವಶ್ಯಕತೆ ಇಲ್ಲ. ಅವನ ನಾಟಕ ಏನು ಅಂತ ನನಗೆ ಗೊತ್ತದ. ಇವತ್ತು ಭಾಗ್ಯ ಬರ್ಡೇ ಇದೆ, ಅದನ್ನು ಹಾಳು ಮಾಡಬೇಕು ಅಂತಾನೆ ಅವನು ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳಿ ಕುಸುಮ ಅವರು ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯಗೆ ಮನಸ್ಸಿನಲ್ಲಿ ತುಂಬಾನೇ ಕಸವಸೆ ಆಗ್ತದೆ, ಸಂಕಟ ಆಗ್ತದೆ. ತಾಂಡವ್ ನೋಡಬೇಕು ಅಂತ ಅನ್ಕೋತಿದ್ದಾಳೆ. ಬಟ್ ಕುಸುಮ ಅವರು ಅದಕ್ಕೆ ಅವಕಾಶ ಕೊಡಲ್ಲ. ಭಾಗ್ಯ ಬರ್ಡೇಯನ್ನ ಸೆಲೆಬ್ರೇಟ್ ಮಾಡ್ತಾರೆ. ಆತ ಕಡೆ ಪೊಲೀಸ್ ಅವರು ಶ್ರೇಷ್ಠ ಇರ್ತಕ್ಕಂಥ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಏನಾಯ್ತು ಏನು ಅಂದಾಗ ನನ್ನ ಗಂಡ ತಾಂಡವ್ಗೆ ತುಂಬಾನೇ ಸ್ಟ್ರೆಸ್ ಆಗೋಯ್ತು, ಅದಕ್ಕೆ ಕಾರಣ ಆದಿ ಮತ್ತೆ ಅವನ ಎಕ್ಸ್ ವೈಫ್ ಭಾಗ್ಯ ಅಂತ ಅವರಿಬ್ಬರಿಂದ ಅವನು ಜಿಗುಪ್ಸೆಗೊಂಡು ಇಂಥ ತೀರ್ಮಾನನ ತಗೊಂಡಿದ್ದಾನೆ. ಅವರನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ದಾಳೆ. ಹಾಗಾಗಿ ಇಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಕೂಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ